ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ಮೈ ಚಾನಲ್ ದಿ ಹೋಮ್ ಮೇಡ್ ಕುಕ್, ರಿಯಲ್ ಫುಡ್ ಫಾರ್ ರಿಯಲ್ ಫ್ಯಾಮಿಲೀಸ್. ಹಾಯ್, ಇವತ್ತು ಸಿಂಪಲ್ ರೆಸಿಪಿ ಸಾಂಬಾರ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 4 ಕಪ್ಸನ್ನು ಹಾಕ್ತಾಯಿದ್ದೀನಿ ಬೇಳೆಯನ್ನು. ನಮ್ಮ ಅತ್ತೆ ಜೋಕ್ ಮಾಡ್ತಾ ಇದ್ದಾರೆ, ಏನು ನೀನು 4 ಕಪ್ಸ್ ಹಾಕಿದ್ರೆ ಅವ್ರೂ 4 ಕಪ್ಸ್ ಹಾಕಬೇಕಂತ. ಸೊ ಈ ಥರ ಆದಮೇಲೆ ನಾನು ಇದರಲ್ಲಿ ವಾಶ್ ಮಾಡಿಕೊಂಡು ವಾಟರ್ ಹಾಕಿದ್ದೀನಿ, ಅದರಲ್ಲೇ ಅರಿಶಿನ ಹಾಕ್ಬಿಡಿ. ಈಗ ವಾಚರ್ ಇಟ್ಕೊಂಡು ಒಲೆ ಮೇಲೆ ಇಟ್ಕೊಂಬಿಡಿ. ಇದು ವಿಸಿಲ್ ಆಗ್ತಾ ಇರುತ್ತೆ, ಅಷ್ಟೊತ್ತಿಗೆ ನಾವು ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಂಬಿಡೋಣ. ಈ ಥರ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಬಿಟ್ಟಿದ್ಮೇಲೆ ನಾವು ಕುಕ್ ಮಾಡ್ಕೊಳೋಕ್ಕೆ ಬೇರೆ ಬಾಂಡಿಯನ್ನು ಇಟ್ಕೊಂಡು ಫಸ್ಟಿಗೆ ಕುಕ್ ಮಾಡ್ಕೊಂಡಿದ್ರೆ ನಮ್ಮ ಕೆಲಸ ಫಾಸ್ಟಾಗಿ ಪ್ರಿಪೇರ್ ಆಗುತ್ತೆ. ಸೊ ಈ ಥರ ಹಾಕಿದ ಮೇಲೆ ನಾವು ಇದರಲ್ಲಿ ಹಾಕೋಣ. ವಾಟರ್ ಹೀಟ್ ಆಗುತ್ತಾ ಇರುತ್ತೆ. ನನಗೂ ಒಂದು ಬ್ಯೂಟಿಫುಲ್ ಇಂಗ್ರೀಡಿಯೆಂಟ್ ಸಿಕ್ಕಿದೆ, ಅವೇ ಮ್ಯಾಂಗೋಸ್. ನಿಮಗೂ ಸೀಸನ್ ಇನ್ನೂ ನಡೀತಾ ಇದೆನಾ? ನಮಗೂ ಮುಗಿದಿದೆ ರೀ. ಇವೇ ಲಾಸ್ಟ್ ಮ್ಯಾಂಗೋಸ್ ಅನ್ಕೋಬೋದು ನಾವು. ನಾನು ಇದೂ ಪಿಕಲ್ ಥರ ಕಟ್ ಮಾಡಿಕೊಂಡು, ಪಿಕಲ್ಗೆ ಯಾವ ಥರ ಪೀಸಸ್ ಕಟ್ ಮಾಡ್ಕೊತೀವೋ ಆ ಥರನೇ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನಾನು ಇದು ರೀಸೆಂಟಾಗಿ ತಿರುಪತಿ ಹೋಗಿದ್ದೀವಲ್ಲ, ಅಲ್ಲಿ ಹೋಗಿದ್ದೀವಲ್ಲ ಅಂದರೆ ನಿಮ್ಗೆ ಹೆಂಗೋ ಗೊತ್ತಾಗುತ್ತೆ, ಹೋಗಿದ್ದೀವಿ. ಅಲ್ಲಿ ನಮಗೆ ತರಿಗೊಂಡ ವೆಂಗಮಾಂಬ ಪ್ರಸಾದ ನಾವು ಊಟ ಮಾಡುವಾಗ ಸಾಂಬಾರ್ ರೆಸಿಪಿಯನ್ನು ಹಾಕಿದ್ದಾರೆ. ಅದರಲ್ಲಿ ಈ ಥರನೇ ಮ್ಯಾಂಗೋ ಪೀಸಸ್ ಹಾಕಿದ್ದಾರೆ. ಅವಾಗ ಅನಿಸಿತ್ತು ಯಾಕೆ ನಾವು ಟ್ರೈ ಮಾಡ್ಬೋದು ಅಂತ. ನಾವು ಆ ರೆಸಿಪಿ ಟ್ರೈ ಮಾಡಿದ್ರೂ ಪ್ರಸಾದದಲ್ಲಿ ಬರುವ ಟೇಸ್ಟ್ ನಮ್ಮ ಮನೆಯಲ್ಲಿ ಹೇಗೆ ಬರುತ್ತೆ ರೀ, ಅದು ಸಾಧ್ಯನೇ ಇಲ್ಲ. ಸೊ ಇವಾಗ ನಾವು ಅದು ವಿಸಿಲ್ ಬರ್ತಾ ಇರುತ್ತೆ, ನಾವು ಇವಾಗ ಒಗ್ಗರಣೆಗೆ ಎಲ್ಲ ಸಾಮಗ್ರಿಯನ್ನು ಮುಂಚಾಗಿ ಇಟ್ಕೊಂಡ್ಬಿಡೋಣ. ಇವಾಗ ನಮಗೆ ಮುಂಚಾಗಿ ನಾವು ಕುಕ್ ಮಾಡ್ಕೊಂಡಿದ್ದೀವಲ್ಲ, ಅದು ಯಾವ ಥರ ಟೆಕ್ಸ್ಚರ್ ಇರಬೇಕಂದ್ರೆ ನೋಡಿ ಈ ಥರ ಬೇಳೆ ಥರ ಇರಬೇಕು. ನಮ್ಮ ಮೆತ್ತಿಗೆ ಸ್ವಲ್ಪ ಮೆತ್ತಿಗೆ ಮಾಡಿಬಿಡ್ತಾರೆ. ಈ ರೆಸಿಪಿಗೆ ಮಾತ್ರ ಆ ಥರ ಇರಬಾರ್ದ್ರಿ, ಈ ಥರನೇ ಇರಬೇಕು. ಸೊ ಆಮೇಲೆ ಇದು ಕುಕ್ ಆಗ್ತಾ ಇರುತ್ತೆ. ಇಲ್ಲಿ ನನಗೆ ಬೇಕಾಗುವುದು ಟ್ಯಾಮ್ರಿನ್. ನನಗೆ ಎಷ್ಟು ನಾನು ಆ ರೆಸಿಪಿಗೆ ಎಷ್ಟು ಬೇಕಂತೋ ಅಷ್ಟು ತೊಗೊಂಡ್ಬಿಟ್ಟಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ನೀವು ಯಾವ ಥರ ಹುಳಿ ತಿಂತೀರೋ ಆ ಥರ. ಇವಾಗ ನಾನು ವೆಜಿಟೇಬಲ್ಸಲ್ಲೇ ಖಾರ ಹಾಕಿ ಹುಣಸೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಸ್ವಲ್ಪ ನಿಂಬೆಹಣ್ಣಾದರೂ ಹಿಂಡ್ಕೋಬೋದು. ಆದರೆ ರೆಸಿಪಿ ಅನ್ನೋದು ಭಾಳ ಟೈಮ್ ಇರಲ್ಲ ರೀ, ನಮ್ಗೆ ಕೆಟ್ಟೋಗುತ್ತೆ. ಇಲ್ಲಾಂದರೆ ಹುಣಸೆಹಣ್ಣು ಹಾಕಿದರೆ ನಮಗೆ 2 ಡೇಸ್ ಆದರೂ ಇರುತ್ತೆ. ಸೊ ಇವಾಗ ಒಗ್ಗರಣೆ ಹಾಕಿಬಿಡೋಣ. ಒಗ್ಗರಣೆ ಯಾವಾಗೂ ಆಯಿಲ್ ಬಿಸಿ ಆದಮೇಲೆ ಹಾಕಿದರೆ ನಿಮಗೆ ಟೇಸ್ಟ್ ಅನ್ನೋದು ಡಿಫ್ರೆನ್ಸ್ ಇರುತ್ತೆ ನೋಡಿ. ಇನ್ನೂ ಆಯಿಲ್ ಹೀಟ್ ಆಗಲಾರ್ದೆ ಹಾಕಿದ್ರು ಇದೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಸೊ ಈ ರೆಸಿಪಿ ಅದು ಫೈನಲ್ ಆಗಿ ಪ್ರಿಪೇರ್ ಆಗಿದೆ. ಫೈನಲ್ ಟಚ್ ಆಗಿ ಸ್ವಲ್ಪ ಬೆಲ್ಲ ಹಾಕಿ ನಿಮಗೆ ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿರುತ್ತೆ. ಸೊ ನೋಡಿದ್ದೀರಾ ಹೇಗಿದೆ ನಮ್ಮ ಸಾಂಬಾರ್ ರೆಸಿಪಿ? ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ಓಕೆನಾ? ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಈಗ ಫೈನಲ್ ಆಗಿ ರೈಸು ಪ್ರಿಪೇರ್ ಆಗಿದೆ. ಬಾಯ್.